ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆಯಲ್ಲ, ಈ ಮೈತ್ರಿ ಅಪವಿತ್ರ. ಬಿಜೆಪಿ ಜೆಡಿಎಸ್ ಮಾಡಿಕೊಂಡಿದ್ದು ಅಪವಿತ್ರ ಮೈತ್ರಿ. ಶಿಕ್ಷಕರ ಕೃತಜ್ಞತೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿರುವ ಪರಿ ಇದು. ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಎಂದಿದ್ರು, ಕೋಮುವಾದಿ ಜೊತೆ ಹೋಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಅವರು ಮಾಡಿದ್ದೇನು? ಜೆಡಿಎಸ್ ಉಳಿಸಿಕೊಳ್ಳಲು ಬಿಜೆಪಿ ಜೊತೆ ಹೋಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಅವರ ಇಂದಿನ ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ. ಅದು ಬಿಜೆಪಿಯವರು ಮತ್ತು ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಿಜೆಪಿ ಜೆಡಿಎಸ್ ನಂತಹ ಮೂರ್ಖರು ಯಾರೂ ಇಲ್ಲ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮುಂದುವರೆದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೋದಿ ಹೆಸರಿನ ಮೇಲೆ ಗೆಲ್ತೀವಿ ಅಂದುಕೊಂಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ಒಂದು ಆಲೋಚನೆಯಲ್ಲಿ ಇದ್ರು. ಬಹಳಷ್ಟು ರೋಡ್ ಶೋಗಳು ನಡೀತು, ಪಾದಯಾತ್ರೆ ಎಲ್ಲವನ್ನ ಕೂಡ ಮಾಡಿಸಿದ್ರು. ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲೇ ಇಲ್ಲ. ಮೋದಿಯವರ ಹೆಸರನ್ನು ಬಳಸಿಕೊಂಡ್ರು, ಅವರಿಂದ ರೋಡ್ ಶೋ ಮಾಡಿಸಿದ್ರು, ಪಾದಯಾತ್ರೆ ಮಾಡಿದ್ರು. ಇದ್ಯಾವುದು ಕೂಡ ವರ್ಕೌಟ್ ಆಗ್ಲಿಲ್ಲ. ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮಾತ್ರ ಜನ ವೋಟ್ ಮಾಡ್ತಾರೆ ಎಂದಿದ್ದಾರೆ ಸಿಎಂ. ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಅವರ ಹೆಸರಿನ ಮೇಲೆ ಗೆಲ್ತೀವಿ ಅಂತ. ಯಾಕಂದ್ರೆ ಇವತ್ತು ರಾಜೀವ ಜನರಲ್ ಸೆಕ್ರೆಟರಿ ಅವನು ಹೇಳಿದಾನೆ, ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ನರೇಂದ್ರ ಮೋದಿ ಅವರ ಹೆಸರು ಮೇಲೆ ಗೆದ್ಬಿಡ್ತೀವಿ ಅಂತ. ಇದೇ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡಿದ್ದು, ಸಭೆಗಳು ಮಾಡಿದ್ದು, ಏನೂ ಆಗ್ಲಿಲ್ಲ. ನಾವು 136 ಜನನ ಗೆದ್ದು, ಅದರಿಂದ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ಬಿಡ್ತೀವಿ ಅಂತ ಇದ್ದಾರಲ್ಲ, ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಈ ಬಿಜೆಪಿಯವರು ಜೆಡಿಎಸ್ನವರು ಇದ್ದಾರಲ್ಲ, ಹೆಸರಿನಲ್ಲೇ ಗೆದ್ಬಿಡ್ತೀವಿ, ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ಬಿಡ್ತೀವಿ. ಏನಾದ್ರು ಕೆಲಸ ಮಾಡಿರ್ಬೇಕಲ್ವಾ? ಈಗ ನೀವೆಲ್ಲ ವಿಚಾರವಂತರಿದ್ದೀರಿ. ಯಾರು ಕೊಟ್ಟ ಮಾತಿನಂತೆ ನಡ್ಕತ್ತಾರೆ, ಯಾರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ತಾನೇ ನೀವು ಕೂಲಿ ಕೊಡಬೇಕು. ಕೆಲಸ ಮಾಡದಿದ್ದವ್ರಿಗೆ ಕೂಲಿ ಕೊಡಕ್ಕಾಗುತ್ತಾ? ಗೇಯ ಎತ್ತಿಗೆ ಹುಲ್ಲಾಕ್ಬೇಕು. ಗೇಯ ಎತ್ತಿಗೆ, ಕಳ್ಳೆ ಎತ್ತಿಗೆಲ್ಲ ಹುಲ್ಲಾಕಕ್ಕಾಗತ್ತಾ? ಇವರು ಲೂಟಿ ಹೊಡ್ಕೊಂಡಿದ್ದವರು, 4 ವರ್ಷ ಲೂಟಿ ಹೊಡ್ಕೊಂಡಿದ್ದವರು, ಇವ್ರಿಗೆ ಹಾಕ್ಬೇಕಾ? ಹೇಳಿ ನೋಡೋಣ ನೀವೇ. ಸೊ ಅದರಿಂದ ನನಗನ್ಸುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು 28ಕ್ಕೆ 28 ಗೆದ್ದು ಬಿಡ್ತೀವಿ ಅಂತ ಇದ್ದಾರೆ.